ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೀವಿಯಸ್ ವ್ಲಾಗ್ ಸ್ಟಾಪ್ ಮಾಡಿದ್ನಲ್ಲ, ಅವತ್ತಿನ ಈವ್ನಿಂಗ್ ವ್ಲಾಗ್ ಇದು. ನನಗೆ ದಿಯಾಂಶ್ ಹೊಡೆದ, ಅದಕ್ಕೆ ನಾನು ಸುಮ್ಮನೆ ಮಲ್ಕೊಂಡಿರೋ ಥರ ನಾಟಕ ಮಾಡ್ತಿದ್ರೆ ಎಬ್ರಿಸೋಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತಿದ್ದಾನೆ. ಆಮೇಲೆ ಸ್ವಲ್ಪ ಟೈಮ್ ಹಂಗೆ ಆಟಾಡಿಸಿ ಮತ್ತೆ ನೈಟ್ ಆಯಿತು. ಅಷ್ಟೊತ್ತಿಗೆ ಪುನಃ ಆಟಾಡ್ಸೋಣ ಅಂತ ಕರ್ಕೊಂಡ್ಬಂದು ಆಟಾಡಿಸ್ತಿದ್ದೀನಿ ಇಬ್ರು. ನನಗಂತೂ ಅಲ್ಲಿದ್ದಿದ್ದು ಅಷ್ಟು ಹೆಂಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಿಲ್ಲ. ಇವರಿಬ್ಬರ ಜೊತೆ ಆಟಾಡಿಕೊಂಡು ಇಬ್ಬರು ಚೆನ್ನಾಗಿ ಹಚ್ಕೊಂಡಿದ್ರು. ಜೊತೆಗೆ ನಾನು ಎಲ್ಲೂ ಖಾಲಿಯಾಗಿ ಕೂರಕ್ಕೆ ಬಿಡ್ತಾನೆ ಇರಲಿಲ್ಲ, ಏನಾದರೂ ಒಂದು ಆಟಾಡಿಸ್ತಿದ್ದೆ. ಟ್ಯೂಸ್ಡೇ ಇವತ್ತು ನಮ್ಮ ಶೀಲಕ್ಕ ಪೂಜೆ ಮಾಡಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತಿದ್ರು. ಈ ವಿಡಿಯೋಸ್ ಎಲ್ಲ ಇದೆಯಲ್ಲ, ಇದೆಲ್ಲ ದಿಯಾಂಶೆ ಫೋನ್ ತೊಗೊಂಡು ರೆಕಾರ್ಡ್ ಮಾಡಿರೋದು. ನಾನು ಇದನ್ನೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ಮಳೆ ಬರ್ತಿರ್ಲಿಲ್ವಾ? ಗೌರಿ ಹಬ್ಬದ ಟೈಮ್ ಮಾತ್ರ ಮಳೆ ಇರಲ್ಲ, ಫ್ರೀಯಾಗಿ ನೋಡ್ಕೊಂಡ್ ಬರ್ಬೋದೆಲ್ಲ. ಅಲ್ಲಿ ಆಟಗಳು ಇರ್ಲಿಲ್ಲ, ಇದು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಐಬ್ರೋ ರೈಸ್ ಮಾಡೋದು ಇವನಿಗೆ ಒಂದ್ಸಲಿ ತೋರಿಸ್ಕೊಟ್ಟೆ, ಬಟ್ ಅವನಿಗೆ ಬರ್ತಿಲ್ಲ ಅಂದ್ರೂ ಬಿಡ್ತಿಲ್ಲ, ಟ್ರೈ ಮಾಡ್ತಿದ್ದಾನೆ. ಅದು ಎಷ್ಟು ಕ್ಯೂಟಾಗಿ ಮಾಡ್ತಿದ್ದಾನೆ ನೋಡಿ. ಐಬ್ರೋಸ್ ಮಾತ್ರ ಇಬ್ರಸು, ನೀನು ಇದ್ರ ಬೇಡ. ಮೀಚೆ ಪಾಪ ಇಲ್ಲಿ ಇಲ್ಲಿ ನಿನ್ನ ಹೆಸರೇನಪ್ಪ? ನಿನ್ನ ಹೆಸರೇನು ಹೇಳೋದಿಕ್ಕೆ? 1-2-3 ಮಿನಿಟ್ಸ್ ಈ ವಿಡಿಯೋದಲ್ಲಿ ದಿಯಾಂಶೆ ಇರ್ತಾನೆ, ಯಾಕಂದರೆ ಫುಲ್ ಕ್ಯೂಟಾಗಿದ್ದ. ನಂಗೆ ಅದನ್ನೆಲ್ಲ ಆ್ಯಡ್ ಮಾಡ್ಬೇಕನ್ನಿಸ್ತು. ಸೊ ನೆಕ್ಸ್ಟ್ ಆಮೇಲೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಆಚೆ ಇವರಿಬ್ರಿಗೆ ಏನಾದರೂ ತಿಂಡಿ ಕೊಡಿಸ್ಕೊಬೇಡೋಣ ಅಂತ ನಾನು ನನ್ನ ತಮ್ಮ ಬಂದಿದ್ವಿ. ಪಿಕಾಚು ಬೇಕಾ ಬೇಡವಾ? ಮತ್ತೆ ಪಪ್ಪಿ ಕೊಡು. ಮನೇಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಮಧ್ಯಾಹ್ನದ ಮೇಲೆ ಹೊರಟಿದ್ದೀವಿ. ಪುನಃ ಊಟಕ್ಕೆ ರಿಟರ್ನ್ ಬರೋಕ್ಕಾಗಲ್ಲ ಅಂತ ಅಲ್ಲಿಂದ ಹೊರಟಿ ನಾವು ಹೋಗಿದ್ದು ರಾಮಲಿಂಗೇಶ್ವರ ಟೆಂಪಲ್ ಮತ್ತು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆಯಲ್ಲ ಅಲ್ಲಿಗೆ. ಬಟ್ ನಾವು ಟೆಂಪಲ್ ಒಳಗೆ ಹೋಗಲಿಲ್ಲ, ಎಲ್ಲರೂ ನಾನ್ ವೆಜ್ ತಿಂದಿದ್ವಿ. ಟೆಂಪಲ್ ಒಳಗೂ ಹೋಗಿಲ್ಲ, ಬ್ರಿಡ್ಜ್ ಮೇಲೆ ಕೂಡ ಹೋಗಲಿಲ್ಲ, ಯಾಕಂದರೆ ಪ್ರೇಕ್ಷಾ ಏನು ಏನು ನಮ್ಮ ಅಜ್ಜಿಗೆ ಜಾಸ್ತಿ ಟೈಮ್ ನಡೆಯೋಕ್ಕಾಗಲ್ಲ, ಅದಕ್ಕೆ ಅಲ್ಲೇ ಕುತ್ಕೊಂಡಿದ್ದಾರೆ. ಅವ್ರಿಗೆ ನಡೆಯೋಕ್ಕಾಗಲ್ಲ, ಬಟ್ ಸ್ಟಿಲ್ ಪ್ಲೇಸಸ್ ನೋಡ್ಬೇಕಂತ ಆಸೆ. ಇವಾಗ ನೆಕ್ಸ್ಟ್ ನಾವು ಆರಂಗಿ ಡ್ಯಾಮಿಗೆ ಬಂದಿದ್ದೀವಿ. ಡ್ಯಾಮ್ ಒಳಗೆ ಹೋಗೋಕ್ಕೂ ಮುಂಚೆ ಇಲ್ಲಿ ಕೆಳಗಡೆ ನೀರು ಆ ಕಡೆ ಈ ಕಡೆ ನೀರಿದ್ರೆ ಮಧ್ಯೆ ಚಿಕ್ಕದಾಗಿ ಬ್ರಿಡ್ಜ್ ಥರ ಇದೆ. ಅಲ್ಲಿ ಯೂಶ್ವಲಿ ಹೋಗಕ್ಕೆ ಬಿಡ್ತಾರೆ, ನಿಮಗೆ ಮುಂದೆ ಕಾಣಿಸ್ತಿದೆಯಲ್ಲ ಆ ಪ್ಲೇಸಿಗೆ. ಬಟ್ ಇವಾಗ ತೀರಾ ಮಳೆ ಬರ್ತಿರೋದ್ರಿಂದ ನಡ್ಕೊಂಡು ಹೋಗೋಕ್ಕೆ ಯಾರನ್ನೂ ಬಿಡಲ್ಲ, ಜಸ್ಟ್ ವೆಹಿಕಲಿಗೆ ಮಾತ್ರ ಅಲೋ ಇರೋದು. ಸೊ ರಿಟರ್ನ್ ಬಂದು ಇವಾಗ ಟಿಕೆಟ್ ತೊಗೊಂಡು ಒಳಗೆ ಹೋಗ್ತಿದ್ದೀವಿ. ಇಲ್ಲಿ ಕೂಡ ನಮ್ಮ ಅಜ್ಜಿ ಒಳಗೆ ಬಂದಿಲ್ಲ, ನಾವಿಷ್ಟೇ ಜನ ಹೋಗ್ತಿದ್ದೀವಿ. ಇವತ್ತು ಯಾರ್ಯಾರು ಬಂದಿದ್ದೀವಿ ಅಂದರೆ ನಾನು, ನನ್ನ ತಮ್ಮ, ನಮ್ಮ ಶೀಲಕ್ಕ, ಪ್ರೇಕ್ಷಾ, ದಿಯಾಂಶ್ ಮತ್ತು ನಮ್ಮ ಅಜ್ಜಿಯವ್ರ ತಂಗಿ ಅಂದರೆ ನಮ್ಮ ಚಿಕ್ಕಜ್ಜಿ, ಇಷ್ಟು ಜನ ಬಂದಿದ್ದೀವಿ. ಇಷ್ಟೊಂದು
ನೋಡಿ ಆರಂಗಿ ಡ್ಯಾಮ್, ಕೂರ್ಗ್ನ ಫೇಮಸ್ ಡ್ಯಾಮ್. ನಾವು ನಿಂತಿದ್ವಲ್ಲ ಅದು ಮ್ಯಾಕ್ಸಿಮಮ್ ದೂರದಿಂದ ನೋಡ್ತಿರೋದು. ಮುಂಚೆ ತುಂಬ ಮುಂದೆ ಬಿಡ್ತಿದ್ರಂತೆ, ತುಂಬ ಜನ ಬಿದ್ದು ಸ್ಯೂಸೈಡ್ ಮಾಡ್ಕೊಂಡಿರೋದ್ರಿಂದ ಇವಾಗೆಲ್ಲ ಅಲ್ಲಿವರೆಗೂ ಅಲೋ ಇಲ್ಲ. ಅಜ್ಜಿ ಹೇಳ್ತಿದ್ರು ಆರಂಗಿ ಡ್ಯಾಮ್ ಕಟ್ಟೋ ಟೈಮಲ್ಲಿ ಇಲ್ಲೆಲ್ಲ ನಾವು ಬಂದು ಕೆಲಸ ಮಾಡಿದ್ದೀವಿ ಅಂತ. ಅಂದರೆ ನಮ್ಮ ಡ್ಯಾಡಿಯವ್ರ ಅತ್ತೆ ಹೇಳ್ತಿದ್ರು. ಸೊ ಆ ಟೈಮಲ್ಲೆಲ್ಲ ಇದು ಫುಲ್ಲು ಕಾಡಂತೆ. ಅವ್ರ ಮನೆ ಸೈಡು ಅಷ್ಟೇ ಯಾವ ಬಸ್ ಕೂಡ ಬರ್ತಿರ್ಲಿಲ್ವಂತೆ. ಕಾಡು ದಾಟ್ಕೊಂಡು ಮನೆಗೆ ಬರಬೇಕಿತ್ತಂತೆ ಮದುವೆ ಆಗಿ ಬಂದಿದ್ದ ಟೈಮಲ್ಲಿ. ಗ್ರ್ಯಾಜುಯಲಿ ಆರಂಗಿ ಡ್ಯಾಮ್ ಕಟ್ಟಿದ ಮೇಲೆ ಮೇಯ್ನ್ ರೋಡು ಎಲ್ಲ ಮಾಡಿರೋದು. ಮತ್ತು ನಮ್ಮ ದಿಯಾಂಶ್ ನೋಡಿ ಎಷ್ಟು ಪುಟ್ಟದಾಗಿ ಗೆಜ್ಜೆ ಹಾಕ್ಕೊಂಡು ನೀರಲ್ಲಿ ಆಟ ಆಡ್ಕೊಂಡು ಹೋಗ್ತಿದ್ದೆ. ನಂಗೆ ಅವನು ನೋಡೋದೇ ಒಂಥರ ಖುಷಿಯಾಗುತ್ತೆ. ಇವತ್ತು ಪ್ರೇಕ್ಷಾ ಇರೋದಕ್ಕೆ ಫುಲ್ ಚೆನ್ನಾಗಿ ಆಟಾಡ್ತಿದ್ದಾನೆ. ನೆನ್ನೆ ಎಲ್ಲ ಫುಲ್ಲು ಯಾರಾದರೂ ಒಬ್ಬರು ಎತ್ಕೊಂಡೇ ಇರಬೇಕಿತ್ತು ಅವನ್ನ. ಅದೆಲ್ಲ ಮುಗಿಸ್ಕೊಂಡು ಇಲ್ಲೇ ಕಿಡ್ಸ್ ಏರಿಯಾ ಇದೆ, ಅಲ್ಲಿ ಬಂದು ಸ್ವಲ್ಪ ಹೊತ್ತು ಇವರಿಬ್ರು ಆಟಾಡಿಸ್ಕೊಂಡು ಹೊರಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮನೆಗೆ ಹೋದ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.